ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸ್ಪ್ರಿಂಗ್ MVC ಆರ್ಕಿಟೆಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ನೀವು ಚಾನಲಿಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಥೈಮ್ಲೀಫ್ ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡೋಣ. ಹಾಗೆಯೇ ಮಾಡೆಲ್ ಆಬ್ಜೆಕ್ಟ್ನ ಯಾವ ರೀತಿ ಯೂಸ್ ಮಾಡ್ಬೋದು. ನಾವು ಮಾಡೆಲ್ ಆಬ್ಜೆಕ್ಟ್ನ ಯೂಸ್ ಮಾಡಿದ್ವಿ ಅಂತಂದರೆ ನಮ್ಮ ಜಾವಾ ಲೇಯರಿಂದ ಥೈಮ್ಲೀಫ್ ಟೆಂಪ್ಲೇಟಿಗೆ ನಾವು ಡೇಟಾನ ಪಾಸ್ ಮಾಡ್ಬೋದು. ಅದೇ ರೀತಿ ಥೈಮ್ಲೀಫ್ ಟೆಂಪ್ಲೇಟಿಂದ ನಾವು ಜಾವಾ ಲೇಯರಿಗೆ ಡೇಟಾನ ಪಾಸ್ ಮಾಡ್ಬೋದು. ಸೊ ಬ್ಯಾಕ್ ಆ್ಯಂಡ್ ಫೋರ್ತ್ ನಾವು ಡೇಟಾನ ಯಾವ ರೀತಿ ಪಾಸ್ ಮಾಡ್ಬೋದು ಮಾಡೆಲ್ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಅದನ್ನು ಡಿಸ್ಕಸ್ ಮಾಡೋಣ. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾವು ಡೈನಮಿಕ್ ಕಂಟೆಂಟ್ನ ಯಾವ ರೀತಿ ಡಿಸ್ಪ್ಲೇ ಮಾಡ್ತೀವಿ ಥೈಮ್ಲೀಫ್ ಟೆಂಪ್ಲೇಟ್ನ. ನಾನು ಮುಂಚೆ ಹೇಳಿದ್ದೆ, ಥೈಮ್ಲೀಫ್ ಟೆಂಪ್ಲೇಟ್ ನೋಡೋದು ಇಟ್ಸ್ ಎ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್. ಅದನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ ನಾವು ಡೈನಮಿಕ್ಕಾಗಿ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ಬೋದು. ಓಕೆನಾ. ಅದಕ್ಕೆ ನಾವು ಫಸ್ಟ್ ಥೈಮ್ಲೀಫ್ ಡಿಪೆಂಡೆನ್ಸಿನ ನಮ್ಮ ಜಾವಾ ಪ್ರಾಜೆಕ್ಟಿಗೆ ಆ್ಯಡ್ ಮಾಡಬೇಕು, ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟಿಗೆ ಆ್ಯಡ್ ಮಾಡಬೇಕು. ಯಾಕಂದರೆ ಥೈಮ್ಲೀಫ್ ಟೆಂಪ್ಲೇಟ್ ಹ್ಯಾಸ್ ಎ ಗ್ರೇಟ್ ಇಂಟಿಗ್ರೇಷನ್ ವಿತ್ ಸ್ಪ್ರಿಂಗ್ ಬೂಟ್ ಜೊತೆಗೆ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಟಿಗ್ರೇಟ್ ಆಗುತ್ತೆ. ಅದು ಬೇರೆ ಟೆಂಪ್ಲೇಟ್ ಇಂಜಿನ್ನು ಯೂಸ್ ಮಾಡ್ಬೋದು, ಬಟ್ ಇದು ಪಾಪ್ಯುಲರ್ ಟೆಂಪ್ಲೇಟ್ ಇಂಜಿನ್ನು. ಸೊ ಫಸ್ಟು ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಾವು ಆ HTML ಟೆಂಪ್ಲೇಟ್ನ ಏನು ಕ್ರಿಯೇಟ್ ಮಾಡ್ತೀವಲ್ಲ, HTML ಫೈಲ್ನ ಕ್ರಿಯೇಟ್ ಮಾಡ್ತೀವಲ್ಲ, ಆ HTML ಬಿಗಿನಿಂಗಲ್ಲಿ ನಾವು ಆ ನೇಮ್ ಸ್ಪೇಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದರೆ ನಾವು ಬ್ರೌಸರಿಗೆ ಹೇಳಬೇಕು, ನಾವು HTML ಟ್ಯಾಗ್ ಜೊತೆಗೇ ವಿ ವಿಲ್ ಆಲ್ಸೋ ಯೂಸ್ ದಿ ಥೈಮ್ಲೀಫ್ ಆಟ್ರಿಬ್ಯೂಟ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ನಾವು ಹೇಳಬೇಕು. ಓಕೆನಾ. ಅದಕ್ಕೋಸ್ಕರ ಆ ಒಂದು ನೇಮ್ ಸ್ಪೇಸ್ನ ನಾವು ಆ್ಯಡ್ ಮಾಡ್ತೀವಿ. ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಅದಾದಮೇಲೆ ಏನು ಮಾಡ್ತೀವಿ ನಾವು ಒಂದು ಸಲ ನಾವು ಆ ನೇಮ್ ಸ್ಪೇಸ್ನ ಆ್ಯಡ್ ಮಾಡಿದ ಮೇಲೆ ನಾವು HTML ಟ್ಯಾಗ್ಸಲ್ಲಿ ನಾವು ಆ ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡಿ ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ಬೋದು. ಓಕೆ. ಹಾಗಾದರೆ ನಾವು ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡಬೇಕು ಅಂತಂದರೆ ಫಸ್ಟ್ ನಮಗೆ ಕಂಟೆಂಟ್ ಬೇಕು. ಕಂಟೆಂಟ್ನ ಇಲ್ಲಿಂದ ಪಾಸ್ ಮಾಡ್ತೀವಿ, ನಾವು ನಾರ್ಮಲ್ ಜಾವಾ ಲೇಯರಿಂದ ಪಾಸ್ ಮಾಡ್ತೀವಿ. ಸೊ ಜಾವಾ ಲೇಯರ್ಲಿ ನಾವು ಡೇಟಾನ ಪಾಸ್ ಮಾಡಬೇಕು ಅಂತಂದರೆ ನಾವು ಮಾಡೆಲ್ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಮಾಡೆಲ್ ಅನ್ನೋದು ಸ್ಪ್ರಿಂಗಲ್ಲಿ ಒಂದು ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿ ಇಟ್ ಈಸ್ ಅನ್ ಇಂಟರ್ಫೇಸ್. ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಡೇಟಾನ ಬ್ಯಾಕ್ ಆ್ಯಂಡ್ ಫೋರ್ತು ಪಾಸ್ ಮಾಡ್ಬೋದು. ಓಕೆನಾ. ಅಂದರೆ ಜಾವಾ ಲೇಯರಿಂದ ಥೈಮ್ಲೀಫ್ ಟೆಂಪ್ಲೇಟಿಗೆ ನಾವು ಪಾಸ್ ಮಾಡ್ಬೋದು. ಅದರಲ್ಲಿ ನಾವೇನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಆ ಹ್ಯಾಂಡ್ಲರ್ ಮೆಥಡ್ ಅಂದರೆ ಗೊತ್ತಿದೆಯಲ್ಲ, ಕಂಟ್ರೋಲರಲ್ಲಿ ನಾವು ಬರೆಯೋ ಎಲ್ಲ ಮೆಥಡ್ಸಿಗೆ ಹ್ಯಾಂಡ್ಲರ್ ಮೆಥಡ್ಸ್ ಅಂತ ಕರಿತೀವಿ. ಹ್ಯಾಂಡ್ಲರ್ ಮೆಥಡ್ಸಿಗೆ ನಾವು ಮ್ಯಾಪ್ ಮಾಡಿರ್ತೀವಿ, URIನ ಮ್ಯಾಪ್ ಮಾಡಿರ್ತೀವಿ. ಆ ಒಂದು ಮೆಥಡ್ ಪ್ಯಾರಾಮೀಟರ್ಗೆ ನಾವು ಮಾಡೆಲ್ನ ಇಂಜೆಕ್ಟ್ ಮಾಡ್ತೀವಿ. ಓಕೆನಾ. ಮಾಡೆಲ್ನ ಪ್ಯಾರಾಮೀಟರ್ ಆಗಿ ಅಕ್ಸೆಪ್ಟ್ ಮಾಡ್ಕೊತೀವಿ. ಒಂದ್ಸಲ ನಾವು ಮಾಡೆಲ್ ಸಿಕ್ಕ ಮೇಲೆ ಏನು ಮಾಡ್ತೀವಿ ಅಂತಂದರೆ ಆ ಮಾಡೆಲ್ಗೆ ಒಂದು ಮೆಥಡ್ನ ಕಾಲ್ ಮಾಡ್ತೀವಿ, model.add attribute ಅಂತೇಳಿ. ಈ ಆ್ಯಡ್ ಆಟ್ರಿಬ್ಯೂಟ್ ಮೆಥಡ್ ಏನಿದೆಯಲ್ಲ, ಕೀ ವ್ಯಾಲ್ಯೂ ಪೇರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಕೀ ಯಾವಾಗಲೂ ಸ್ಟ್ರಿಂಗ್ ಆಗಿರುತ್ತೆ, ವ್ಯಾಲ್ಯೂ ಯಾವಾಗಲೂ ಆಬ್ಜೆಕ್ಟ್ ಆಗಿರುತ್ತೆ. ನಾನು ಆ ವ್ಯಾಲ್ಯೂ ಒಳಗಡೆಗೆ ಏನು ಬೇಕಾದ್ರೂ ಪಾಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೀ ಏನಪ್ಪ ಅಂತಂದರೆ ನೇಮ್ ಅಂತ ಅಂದ್ಕೊಳ್ಳಿ. ಓಕೆನಾ. ವ್ಯಾಲ್ಯೂ ನನ್ನ ಹೆಸರು ಭೂಷಣ್. ಓಕೆನಾ. ಸೊ ಇದು ಕೀ ವ್ಯಾಲ್ಯೂ ಪೇರ್. ಈಗ ನಾವೇನು ಮಾಡ್ತೀವಿ, ಈ ಕೀನ ಒಂದ್ಸಲ ಈ ಒಂದು ಕೀ ವ್ಯಾಲ್ಯೂ ಪೇರ್ನ ನಾವು ಮಾಡೆಲ್ ಆಟ್ರಿಬ್ಯೂಟಿಗೆ ಆ್ಯಡ್ ಮಾಡಿದ ಮೇಲೆ ನಾವು ವಾಪಸ್ಸು ಅದನ್ನು ಆ ಸೇಮ್ ಮಾಡೆಲ್ನ ನಾವು ಥೈಮ್ಲೀಫ್ ಟೆಂಪ್ಲೇಟ್ ಇಂಜಿನಿಗೆ ಕಳಿಸ್ತೀವಿ. ನಾವೇನು ಮಾಡಬೇಕಾಗಿಲ್ಲ, ಜಸ್ಟ್ ನಾವು ಆ ಮಾಡೆಲಿಗೆ ಆಟ್ರಿಬ್ಯೂಟಿಗೆ ಆ್ಯಡ್ ಮಾಡ್ತೀವಿ. ಓಕೆನಾ. ಆಟೋಮ್ಯಾಟಿಕಲಿ ನಾವು ಥೈಮ್ಲೀಫ್ ಟೆಂಪ್ಲೇಟ್ ರೆಂಡರ್ ಆದಾಗ ಈ ಮಾಡೆಲ್ ಆಬ್ಜೆಕ್ಟು ಅಲ್ಲಿ ಅವೈಲಬಲ್ ಇರುತ್ತೆ. ಆ ಥೈಮ್ಲೀಫ್ ಟೆಂಪ್ಲೇಟಲ್ಲಿ ನಾವು ಈಸಿಯಾಗಿ ಥೈಮ್ಲೀಫ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿಕೊಂಡು ಮಾಡೆಲಲ್ಲಿರೋ ಎಲ್ಲ ವ್ಯಾಲ್ಯೂಸ್ನು ಆಕ್ಸೆಸ್ ಮಾಡ್ಬೋದು. ನಮ್ಮ ಹತ್ರ ಕೀ ಕೊಟ್ಟಿರ್ತೀವಲ್ಲ, ಇಲ್ಲಿ ಆ ಕೀನ ಯೂಸ್ ಮಾಡಿಕೊಂಡು ನಾವು ಆ ವ್ಯಾಲ್ಯೂನ ಆಕ್ಸೆಸ್ ಮಾಡ್ತೀವಿ. ಓಕೆನಾ. ಸೊ ಇದು ಪ್ರಾಸೆಸ್. ಸೊ ನಾವೇನು ಮಾಡೋಣ ಅಂತಂದರೆ ಈಗ ಕ್ವಿಕ್ಕಾಗಿ ಇಂಟೆಲಿಜೆಂಟ್ ಐಡಿಯಾಗೆ ಹೋಗ್ಬಿಟ್ಟು ನಾವು ಥೈಮ್ಲೀಫ್ ಟೆಂಪ್ಲೇಟ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿ ಜೊತೆಗೆ ಯಾವ ರೀತಿ ನಾವು ಕಂಟೆಂಟ್ನ ಡಿಸ್ಪ್ಲೇ ಮಾಡೋದು, ಜಾವಾ ಲೇಯರಿಂದ ನಾವು ಯಾವ ರೀತಿ ಡೇಟಾನ ಪಾಸ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ. ನಾನು ಇಂಟೆಲಿಜೆಂಟ್ ಐಡಿಯಾ ಓಪನ್ ಮಾಡಿದ್ದೀನಿ. ಪ್ರೀವಿಯಸ್ಲಿ ನಾವು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ, ಮೈ ಅಪ್ಲಿಕೇಶನ್ ಅಂತೇಳಿ. ಸೊ ಅದರಲ್ಲಿ ಹೋಮ್ ಕಂಟ್ರೋಲರ್ ಅಂತ ಒಂದು ಕಂಟ್ರೋಲರ್ ಕ್ರಿಯೇಟ್ ಮಾಡಿದ್ವಿ. ನಾನೇನು ಮಾಡ್ತೀನಿ ಈಗ, ಜಸ್ಟ್ ಈ ಕಂಟ್ರೋಲರ್ ಮೆಥಡ್ನ ಹಾಗೆ ಬಿಡ್ತೀನಿ. ಓಕೆ. ಸೊ ನಾವೇನು ಮಾಡೋಣ ಅಂತಂದರೆ ಮೈ ಪೇಜ್ ಅಂತ ಒಂದು HTML ಪೇಜ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಈ HTML ಪೇಜಲ್ಲಿ ಮೈ ಫಸ್ಟ್ ವೆಬ್ ಅಪ್ಲಿಕೇಶನ್, ಐ ಆಮ್ ಲರ್ನಿಂಗ್ ಸ್ಪ್ರಿಂಗ್ ಬೂಟ್ ಆ್ಯಂಡ್ ಥೈಮ್ಲೀಫ್, ಹಾಗೆಯೇ ಮೈ ಸೆಕೆಂಡ್ ಪ್ಯಾರಾಗ್ರಾಫ್ ಅಂತ ಆ್ಯಡ್ ಮಾಡಿದೆ. ಸೊ ನಾನೇನು ಮಾಡ್ತೀನಿ, ಇವೆರಡನ್ನು ತೆಗೆದುಬಿಡ್ತೀನಿ. ಓಕೆನಾ. ದಿಸ್ ಇಸ್ ಜಸ್ಟ್ ಎ ಸ್ಟ್ಯಾಟಿಕ್ ಕಂಟೆಂಟ್. ಹೌದಾ, ಕಂಟೆಂಟ್ ಇದೆಲ್ಲ ನೀನು ಡೈನಮಿಕಾಗಿ ಡಿಸ್ಪ್ಲೇ ಮಾಡ್ತಿಲ್ಲ. ಸೊ ಅದಕ್ಕೆ ಜಸ್ಟ್ H1 ಟ್ಯಾಗ್ ಒಂದು ಆ್ಯಡ್ ಮಾಡಿರ್ತೀನಿ, ಮೈ ಫಸ್ಟ್ ವೆಬ್ ಅಪ್ಲಿಕೇಶನ್. ಓಕೆನಾ. ಈಗೇನು ಮಾಡೋಣ ಅಂತಂದರೆ ನಾವು ಪ್ಯಾರಾಗ್ರಾಫ್ ಒಳಗಡೆಗೆ ಒಂದು ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡಬೇಕು. ಅಂದರೆ ಜಾವಾದಿಂದ ಬಂದಿರೋವಂಥ ಡೇಟಾನ ನಾವು ಡಿಸ್ಪ್ಲೇ ಮಾಡಬೇಕು. ಸೊ ಅದಕ್ಕೇನು ಮಾಡಬೇಕಂತಂದರೆ ಫಸ್ಟು ನಾವಿಲ್ಲಿ HTML ಟ್ಯಾಗ್ ಇದೆಯಲ್ಲ, ಅಲ್ಲಿ ಟಾಪಲ್ಲಿ ನಾವು ಆ ಒಂದು ನೇಮ್ ಸ್ಪೇಸ್ನ ಆ್ಯಡ್ ಮಾಡಬೇಕು. ಸೊ ಏನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಬ್ರೌಸರ್ ಓಪನ್ ಮಾಡಿ ಥೈಮ್ಲೀಫ್
ನೇಮ್ ಸ್ಪೇಸ್ ಅಂತ ಸರ್ಚ್ ಮಾಡಿರಿ. ಓಕೆನಾ, ಅದರಲ್ಲಿ ಫಸ್ಟ್ನೇದು ಲಿಂಕ್ ಇರುತ್ತೆ, ಓಪನ್ ಮಾಡಿ, ಟ್ಯುಟೋರಿಯಲ್ ಯೂಸಿಂಗ್ ಥೈಮ್ ಲೀಫ್ ಅಂತ ಇರುತ್ತೆ. ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಅವ್ರದ್ದು ಡಾಕ್ಯುಮೆಂಟೇಷನ್ ಓಪನ್ ಆಗುತ್ತೆ. ಡಾಕ್ಯುಮೆಂಟೇಷನ್ ತುಂಬ ಚೆನ್ನಾಗಿದೆ. ನೀವು ಈಸಿಯಾಗಿ ಡಾಕ್ಯುಮೆಂಟೇಷನ್ನ ಓದಿ ನೀವು ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು ಫೀಚರ್ಸ್ನ. ಸೊ ಸ್ಕ್ರಾಲ್ ಮಾಡಿರಿ, ಹಾಗೆ ಸ್ಕ್ರಾಲ್ ಮಾಡಿ ಇದನ್ನೆಲ್ಲ ನೀವು ಟೈಮ್ ತೊಗೊಂಡು ಆರಾಮಾಗಿ ಓದ್ರಿ. ಓಕೆನಾ, ನನಗೆಲ್ಲ ಗೊತ್ತಿರೋದ್ರಿಂದ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಓಕೆ, ಇಲ್ಲಿ ನೋಡ್ಬೋದು ಯೂಸಿಂಗ್ ಟೆಕ್ಸ್ಟ್ ಅಂತ ಇದೆ. ಸೊ ಅದರಲ್ಲಿ ಸ್ಟಾರ್ಟಿಂಗ್ HTML ಅಲ್ಲಿ 2 ನೇಮ್ ಸ್ಪೇಸ್ನ ಆ್ಯಡ್ ಮಾಡಿದ್ದಾರೆ ಅವರು. ಓಕೆನಾ, ಸೊ ಅದರಲ್ಲಿ ನಾನು ಸೆಕೆಂಡ್ ನೇಮ್ ಸ್ಪೇಸ್ನ ಆ್ಯಡ್ ಮಾಡ್ತೀನಿ. ದಿಸ್ ಈಸ್ ದ ನೇಮ್ ಸ್ಪೇಸ್ ನಮಗೆ ಬೇಕಾಗಿರೋದು. ಇಲ್ಲಿ ನೋಡ್ಬೋದು ಈ ನೇಮ್ ಸ್ಪೇಸ್ನ ಆ್ಯಡ್ ಮಾಡಬೇಕಾದ್ರೆ ಅವರು ಟ್ಯಾಗ್ನ ಕೊಟ್ಟಿದ್ದಾರೆ TH ಅಂತೇಳಿ. ಸೊ ನಮ್ಮ ಥೈಮ್ ಲೀಫ್ ಟೆಂಪ್ಲೇಟ್ ಅಂದರೆ HTML ಟೆಂಪ್ಲೇಟ್ ಒಳಗೆ ನಾವು ಯಾವಾಗಲೇ ಈ ಒಂದು THನ ಯೂಸ್ ಮಾಡಿ ಯಾವುದಾದ್ರೂ ಒಂದು ಆಟ್ರಿಬ್ಯೂಟ್ ಆಕ್ಸೆಸ್ ಮಾಡಿದ್ವಿ ಅಂತಂದರೆ ಅದರ ಅರ್ಥ ನಾವು ಥೈಮ್ ಲೀಫ್ ಆಟ್ರಿಬ್ಯೂಟ್ಸ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈ ಒಂದು ನೇಮ್ ಸ್ಪೇಸ್ನ ಆ್ಯಡ್ ಮಾಡ್ತೀವಿ. ಸೊ ಈ ನೇಮ್ ಸ್ಪೇಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನಾವೇನು ಮಾಡೋಣ, ವಾಪಸ್ ಇಂಟೆಲಿಜೆಗೆ ಹೋಗ್ಬಿಟ್ಟು ಇಲ್ಲಿ ಆ ನೇಮ್ ಸ್ಪೇಸ್ನ ಆ್ಯಡ್ ಮಾಡ್ತೀನಿ. ಓಕೆ, ಈಗ ನೇಮ್ ಸ್ಪೇಸ್ ಆ್ಯಡ್ ಮಾಡಿದ್ದೀನಿ. ನಾನು ಒನ್ ಆಫ್ ದ ಆಟ್ರಿಬ್ಯೂಟ್ನ ಆಕ್ಸೆಸ್ ಮಾಡೋಣ. ಆಕ್ಸೆಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವೇನು ಮಾಡೋಣ, ಮಾಡಲ್ ಅಂದರೆ ಜಾವಾ ಲೇಯರಿಂದ ಒಂದು ಡೇಟಾನ ಪಾಸ್ ಮಾಡೋಣ. ಓಕೆನಾ, ಸೊ ನಾವು ಕಂಟ್ರೋಲರಿಗೆ ಹೋಗೋಣ. ಇಲ್ಲಿ ಕಂಟ್ರೋಲರಲ್ಲಿ ನಾನೇನು ಮಾಡಿದ್ದೀನಿ, ಶೋ ಹೋಮ್ ಪೇಜ್ ಅಂತ ಇದೆ. ಶೋ ಹೋಮ್ ಪೇಜಲ್ಲಿ ನಾನೇನು ಮಾಡ್ತೀನಿ, ನಾನೊಂದು ಡೇಟಾನ ಡಿಸ್ಪ್ಲೇ ಮಾಡಬೇಕು. ನನ್ನ ನೇಮ್ನ ಡಿಸ್ಪ್ಲೇ ಮಾಡಬೇಕಾಗಿರುತ್ತೆ. ಹಾಯ್ ಭೂಷಣ್ ಅಂತೇಳಿ ಅಥವಾ ಹಲೋ ಭೂಷಣ್ ಅಂತ. ಈಗ ಭೂಷಣ್ ಅನ್ನೋ ನೇಮ್ನ ನಾವು ಜಾವಾದಿಂದ ಥೈಮ್ ಲೀಫಿಗೆ ಪಾಸ್ ಮಾಡೋಣ. ಫಸ್ಟ್ ಅದಕ್ಕೆ ಏನು ಮಾಡ್ಬೇಕು, ನಮಗೆ ಮಾಡೆಲ್ ಆಬ್ಜೆಕ್ಟ್ ಬೇಕು. ನಾವು ಮಾಡೆಲ್ ಆಬ್ಜೆಕ್ಟ್ನ ನಾವೇನು ಮಾಡ್ತೀವಿ ಅಂತಂದರೆ ಜಸ್ಟ್ ಆ ಒಂದು ಮೆಥಡಿನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀವಿ, ಇಂಜೆಕ್ಟ್ ಮಾಡ್ತೀವಿ. ಮಾಡೆಲ್ ಅಷ್ಟೇ. ಇದು ವೇರಿಯೇಬಲ್ ನೇಮು ನೀವೇನಾದ್ರು ಕೊಡ್ಬೋದು. ಸೊ ನಾವು ಮಾಡಲ್ನ ಫಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಟ್ ಈಸ್ ಫ್ರಮ್ ದಿ org.springframework.ui ಪ್ಯಾಕೇಜಿಂದ ಇಂಪೋರ್ಟ್ ಮಾಡ್ಕೊತಿದ್ದೀವಿ. ಸೊ ನಮಗೀಗ ಮಾಡೆಲ್ ಸಿಕ್ತು. ಮಾಡೆಲ್ ಸಿಕ್ಕ ಮೇಲೆ ನಾವೇನು ಮಾಡೋಣ ಅಂತಂದರೆ ಮಾಡೆಲ್ ಡಾಟ್ ನೋಡ್ಬೋದು ನಮಗೆ ಯಾವುದೆಲ್ಲ ಮೆಥಡ್ಸ್ ಇದೆ. ಆ್ಯಡ್ ಆಲ್ ಅಟ್ರಿಬ್ಯೂಟ್ಸ್ ಇದೆ, ಆ್ಯಡ್ ಆಲ್ ಆಟ್ರಿಬ್ಯೂಟ್ಸ್ ಕಲೆಕ್ಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆ. ಅದೇ ರೀತಿ ನಮಗೆ ಇನ್ನೊಂದು ಯಾವುದಿದೆ, ಆ್ಯಡ್ ಆಟ್ರಿಬ್ಯೂಟ್ ಅಂತ ಇದೆ. ಓಕೆನಾ, ಇದು ಓವರ್ಲೋಡೆಡ್ ಮೆಥಡ್ ಇದೆ. ಒಂದಕ್ಕೆ ಕೀ ವ್ಯಾಲ್ಯೂ ಪೇರ್ ಪಾಸ್ ಮಾಡ್ತೀವಿ, ಇನ್ನೊಂದಕ್ಕೆ ಜಸ್ಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಸೊ ನಾವೇನು ಮಾಡೋಣ, ಕೀ ವ್ಯಾಲ್ಯೂ ಪೇರ್ ಇದೆಯಲ್ಲ ಆ ಮೆಥಡ್ನ ಚೂಸ್ ಮಾಡಿಕೊಂಡು ಸೊ ಇಲ್ಲಿ ಕೀ ಮತ್ತು ವ್ಯಾಲ್ಯೂನ ಪಾಸ್ ಮಾಡೋಣ. ಸೊ ಕೀ ಯಾವಾಗಲೂ ಸ್ಟ್ರಿಂಗ್ ಆಗಿರುತ್ತೆ. ಸೊ ನಾನು ನೋಡ್ಬೋದು ಇಲ್ಲಿ ಏನಿದೆ, ಫಸ್ಟ್ ಪ್ಯಾರಾಮೀಟರ್ ಸ್ಟ್ರಿಂಗ್ ಇದೆ, ಸೆಕೆಂಡ್ನ ಪ್ಯಾರಾಮೀಟರು ಆಬ್ಜೆಕ್ಟ್ ಇದೆ. ಓಕೆನಾ, ಸೊ ನಾನು ಏನು ಮಾಡ್ತೀನಿ, ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ. ಈ ಕೀನ ನಾವು ಸ್ಪೆಸಿಫೈ ಮಾಡಬೇಕು. ಕೀ ಯಾವಾಗಲೂ ಯೂನಿಕ್ ಇರಬೇಕು. ನಾನೇನು ಮಾಡ್ತೀನಪ್ಪ ಅಂದರೆ ಈ ಮೆಥಡ್ ಒಳಗಡೆ ಯೂನಿಕ್ ಇರಬೇಕು. ನಾನೇನು ಮಾಡ್ತೀನಪ್ಪ, ಕೀ ಏನು ಕೊಡ್ತೀನಿ ಅಂತಂದರೆ ಮೈ ನೇಮ್ ಅಂತ ಕೊಡ್ತೀನಿ. ಓಕೆ, ಮೈ ನೇಮ್. ವ್ಯಾಲ್ಯೂ ನನ್ನ ನೇಮ್ನ ಪ್ರೊವೈಡ್ ಮಾಡ್ತೀನಿ, ವಿಚ್ ಇಸ್ ಭೂಷಣ್. ಓಕೆನಾ, ಈಗ ಕೀ ವ್ಯಾಲ್ಯೂ ಪೇರ್ನ ಆ್ಯಡ್ ಮಾಡಿದ್ವಿ. ಈ ಕೀನ ಯೂಸ್ ಮಾಡಿಕೊಂಡು ನಾವು ಥೈಮ್ ಲೀಫಲ್ಲಿ ಈ ಒಂದು ವ್ಯಾಲ್ಯೂನ ಆಕ್ಸೆಸ್ ಮಾಡ್ತೀವಿ. ಓಕೆನಾ, ಕೀ ಮತ್ತು ವ್ಯಾಲ್ಯೂ ಇದು. ಓಕೆನಾ, ಕೀ ವ್ಯಾಲ್ಯೂ ಪೇರ್ ಅಂತ ಕರಿತೀವಿ. ಆ್ಯಡ್ ಆಟ್ರಿಬ್ಯೂಟ್ ಇಸ್ ದ ಮೆಥಡ್. ಈ ಮೆಥಡಿಗೆ ನಾವು ಕೀ ವ್ಯಾಲ್ಯೂ ಪೇರ್ನ ಆ್ಯಡ್ ಮಾಡ್ತೀವಿ. ಓಕೆ, ಇಲ್ಲಿ ನಾನು ಜಸ್ಟ್ ಸ್ಟ್ರಿಂಗ್ನ ಆ್ಯಡ್ ಮಾಡಿದ್ದೀನಿ. ನೀವು ಸ್ಟ್ರಿಂಗ್ ಜೊತೆಗೆ ಬೇಕಾದ್ರೆ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು. ಇಂಟೀಜರ್ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು, ಡಬಲ್ ಆ್ಯಡ್ ಮಾಡ್ಬೋದು, ಒಂದು ಕಲೆಕ್ಷನ್ ಆ್ಯಡ್ ಮಾಡ್ಬೋದು, ಡೇಟಾಬೇಸಿಂದ ಬಂದಿರೋ ಲೀಸ್ಟ್ ಆ್ಯಡ್ ಮಾಡ್ಬೋದು, ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ಅದನ್ನೆಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವ ರೀತಿ ಡೇಟಾಬೇಸಿಂದ ಬಂದಿರೋ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀವಿ ಅಂತೇಳಿ. ಫಾರ್ ನಾವು ಜಸ್ಟ್ ಸಿಂಪಲ್ಲಾಗಿ ನಾವೇನು ಮಾಡ್ತಿದ್ವಿ, ಒಂದು ಸ್ಟ್ರಿಂಗ್ನ ಕಳಿಸ್ತಾ ಇದ್ದೀವಿ ಥೈಮ್ ಲೀಫ್ ಟೆಂಪ್ಲೇಟಿಗೆ. ಓಕೆ, ಇದಾದಮೇಲೆ ಜಸ್ಟ್ ರಿಟರ್ನ್ ಮೈ ಪೇಜ್. ಆ ಮೈ ಪೇಜ್ನ ನಾನು ಟೆಂಪ್ಲೇಟ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ಮೈ ಪೇಜ್ ಅನ್ನೋದನ್ನು ನಾನು HTML ಕ್ರಿಯೇಟ್ ಮಾಡಿದ್ದೆ. ಆ HTMLಗೆ ನಾನು ಥೈಮ್ ಲೀಫ್ ನೇಮ್ ಸ್ಪೇಸ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಈಗ ನಾನು ಡೇಟಾ ನಾವು ಪಾಸ್ ಮಾಡ್ತಾ ಇದ್ದೀವಿ ಜಾವಾ ಲೇಯರಿಂದ, ಅದನ್ನು ನಾವು ಥೈಮ್ ಲೀಫ್ ಟೆಂಪ್ಲೇಟಲ್ಲಿ ಡಿಸ್ಪ್ಲೇ ಮಾಡಬೇಕು. ನನ್ನ ಉದ್ದೇಶ ಏನಪ್ಪ, ಫಾರ್ ಎಕ್ಸಾಂಪಲ್ ಒಂದು ಪ್ಯಾರಾಗ್ರಾಫ್ ಒಳಗಡೆಗೆ ನಾನು ಹಲೋ ಭೂಷಣ್ ಈ ಥರ ಡಿಸ್ಪ್ಲೇ ಆಗಬೇಕು. ಓಕೆನಾ, ಬಟ್ ನಾನು ಇದನ್ನು ಹಾರ್ಡ್ ಕೋಡ್ ಮಾಡಲ್ಲ ಭೂಷಣ್ ಅಂತೇಳಿ. ನಾನು ಆ ಜಾವಾದಿಂದ ಬಂದಿರೋ ಆಬ್ಜೆಕ್ಟ್, ಮಾಡೆಲ್ ಆಬ್ಜೆಕ್ಟಿಂದ ಬಂದಿರೋದ್ರಿಂದ ನಾನು ಫೆಚ್ ಮಾಡಬೇಕು. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಈ ಪ್ಯಾರಾಗ್ರಾಫ್ ಟ್ಯಾಗ್, ಯಾವ ಟ್ಯಾಗಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕು ಅಂತಿರ್ತೀವಲ್ಲ, ಯಾವ ಎಲಿಮೆಂಟಲ್ಲಿ ನಾವು ಆ ಒಂದು ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ಅಂತಿರ್ತೀವಲ್ಲ, ಅಲ್ಲಿ ಫಸ್ಟ್ ನಾವೇನು ಮಾಡಬೇಕು, ಥೈಮ್ ಲೀಫ್ ಟೆಂಪ್ಲೇಟ್ ಇಂಜಿನ್ನ ಈ ಒಂದು ಆಟ್ರಿಬ್ಯೂಟ್ನ ಯೂಸ್ ಮಾಡಬೇಕಂದ್ರೆ ಈ ಒಂದು ಟ್ಯಾಗ್ನ ಯೂಸ್ ಮಾಡಬೇಕು. TH ಅಂತ ನಾವು ಇಲ್ಲೇನು ಸ್ಪೆಸಿಫೈ ಮಾಡಿದ್ವಿ, TH ಅಂತ ಸ್ಪೆಸಿಫೈ ಮಾಡಿದ್ವಿ. ನೀವೇನಾದರೂ ಕೊಡ್ಬೋದಲ್ಲಿ, ಬಟ್ ಮೋಸ್ಟ್ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೋದು TH ಅಂತೇಳಿ. ಸೊ ನಿಮಗೆ ಅರ್ಥ ಆಗುತ್ತೆ ಥೈಮ್ ಲೀಫ್ ಅಂತೇಳಿ. ಸೊ ಅದಕ್ಕೋಸ್ಕರ TH:text ಈ ಒಂದು ಆಟ್ರಿಬ್ಯೂಟ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ, ಇದಾದಮೇಲೆ ಡಬಲ್ ಕೋಟ್ಸ್ ಪ್ರೊವೈಡ್ ಮಾಡ್ತೀವಿ. ಈ ಡಬಲ್ ಕೋಟ್ಸ್ ಒಳಗಡೆಗೆ ನಾವು ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದು, ಡೈನಾಮಿಕ್ಕಾಗಿ ಬಂದಿರೋ ಕಂಟೆಂಟ್ನ ಆಕ್ಸೆಸ್ ಮಾಡ್ಬೋದು. ಸೊ ಬಟ್ ನಾನೇನು ಮಾಡ್ತೀನಪ್ಪ, ಓಕೆ ಲೆಟ್ಸ್ ಸೇ ಸಪೋಸ್ ನಾನೀಗ ಜಸ್ಟ್ ನನ್ನ ನೇಮ್ನ ಪ್ರಿಂಟ್ ಮಾಡಬೇಕಾಗಿರುತ್ತೆ ಭೂಷಣ್ ಅಂತೇಳಿ. ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ $, ಆ ಒಂದು ಆಕ್ಸೆಸ್ ಮಾಡಬೇಕು, ವ್ಯಾಲ್ಯೂನ ಆಕ್ಸೆಸ್ ಮಾಡಬೇಕು ಅಂತಂದರೆ ನಾವು ವಿ ವಿಲ್ ಯೂಸ್ ದಿಸ್ ಪ್ಯಾಟರ್ನ್ $, ಹಾಗೆಯೇ ಕರ್ಲಿ ಬ್ರೇಸಿಸ್. ಈ ಕರ್ಲಿ ಬ್ರೇಸಿಸ್ ಒಳಗಡೆಗೆ ನಾವು ಕೀನ ಪ್ರೊವೈಡ್ ಮಾಡ್ತೀವಿ. ನಾವೇನು ಕೀ ಆ್ಯಡ್ ಮಾಡಿದ್ವಿ ಇಲ್ಲಿ,
ಮೈ ನೇಮ್ನ ಆ್ಯಡ್ ಮಾಡಿದ್ದೆ. ಓಕೆನಾ, ಆ ಕೀನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ, ಮೈ ನೇಮ್. ಓಕೆ, ಇಷ್ಟ ಆಯಿತು. ಈಗ ಸೇವ್ ಮಾಡೋಣ. ಈಗ ಈ ಪ್ಯಾರಾಗ್ರಾಫಲ್ಲಿ ನನಗೆ ಏನು ಡಿಸ್ಪ್ಲೇ ಆಗುತ್ತಪ್ಪ ಅಂತಂದರೆ ಈ ಕೀನ ಆಕ್ಸೆಸ್ ಮಾಡಿಕೊಂಡು ವ್ಯಾಲ್ಯೂ ನನಗಿಲ್ಲಿ ಪ್ರಿಂಟ್ ಆಗುತ್ತೆ. ಓಕೆನಾ, ಸೊ ಅದನ್ನು ನಾವು ಟೆಸ್ಟ್ ಮಾಡೋಣ. ಓಕೆ, ನಾವೇನು ಮಾಡಿದ್ವಿ, ಕಂಟ್ರೋಲರ್ ಕ್ರಿಯೇಟ್ ಮಾಡಿದ್ವಿ. ಆಲ್ರೆಡಿ ಪ್ರಿವಿಯಸ್ಲಿ ಕ್ರಿಯೇಟ್ ಮಾಡಿರೋ ಕಂಟ್ರೋಲರ್ ಇದೆ. ಹ್ಯಾಂಡ್ಲರ್ ಮೆಥಡ್ ಕೂಡ ಬರೆದಿದ್ವಿ. ಈ ಹ್ಯಾಂಡ್ಲರ್ ಮೆಥಡ್ಗೆ ನಾವು ಮಾಡೆಲ್ನ ಆಕ್ಸೆಪ್ಟ್ ಮಾಡಿಕೊಂಡು ಒಂದು ಡೇಟಾನ ಆ್ಯಡ್ ಮಾಡ್ತಿದ್ದೀವಿ ಮಾಡೆಲ್ಗೆ. ಆ ಡೇಟಾನ ನಾವು ನಮ್ಮ ಮೈ ಪೇಜ್ .html ಅಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಓಕೆನಾ, ಈ ಕಂಟ್ರೋಲರ್ ಮೆಥಡಲ್ಲಿ ನಾವು ಏನು ರಿಟರ್ನ್ ಮಾಡ್ತಿದ್ದೀವಿ, ಮೈ ಪೇಜ್. ಓಕೆನಾ, ಇದೆಲ್ಲಿಗೆ ಹೋಗುತ್ತೆ, ಸೀದಾ ಡಿಸ್ಪ್ಯಾಚರ್ ಸರ್ವ್ಲೆಟ್ಗೆ ಹೋಗುತ್ತೆ. ಡಿಸ್ಪ್ಯಾಚರ್ ಸರ್ವ್ಲೆಟ್ ವ್ಯೂ ರಿಸಾಲ್ವರ್ನ ಹೆಲ್ಪ್ ತೊಗೊಂಡು ಆ ಒಂದು ಪಾತ್ನ ಲೊಕೇಟ್ ಮಾಡುತ್ತೆ. ಮೈ ಪೇಜನ್ನು HTML ಪೇಜು ಎಲ್ಲಿದೆ, ರಿಸೋರ್ಸಸ್ ಫೋಲ್ಡರಲ್ಲಿದೆ. ಆ ರಿಸೋರ್ಸಸ್ ಫೋಲ್ಡರ್ ಒಳಗಡೆಗಿಂದ ಫೆಚ್ ಮಾಡಿ ಆ ಎಲ್ಲ ಕಂಟೆಂಟನ್ನು, ಡೈನಮಿಕ್ ಕಂಟೆಂಟನ್ನು ಅದು ಸ್ಟ್ಯಾಟಿಕ್ ಕಂಟೆಂಟಾಗಿ ಕನ್ವರ್ಟ್ ಮಾಡಿ ಫೆಚ್ ಮಾಡಿ ಮಾಡೆಲ್ ಲೇಯರಿಂದ ಒಂದು ಬ್ರೌಸರಿಗೆ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಈಗೇನು ಮಾಡೋಣ ಅಂತಂದರೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಅಪ್ಲಿಕೇಶನ್ ಪ್ರಾಪರ್ಟೀಸಿಗೆ ಹೋಗೋಣ. ಇಲ್ಲಿ ನಾವೇನು ಮಾಡಿದ್ದೀವಿ, ಕಂಟೆಕ್ಸ್ಟ್ ಪಾತ್ನ ಕೊಟ್ಟಿದ್ವಿ. ನಾನು ಈ ಕಂಟೆಕ್ಸ್ಟ್ ಪಾತ್ನ ಜಸ್ಟ್ ಕಾಮೆಂಟ್ ಮಾಡ್ತೀನಿ, ಈಗೇನು ಬೇಡ ನಮಗೆ ಕಂಟೆಕ್ಸ್ಟ್ ಪಾತು. ಅದೇ ರೀತಿ ಸ್ಪ್ರಿಂಗ್ ಟೈಮ್ ಲೀಫ್ ಕ್ಯಾಚನ್ನು ಆ್ಯಡ್ ಮಾಡಿದ್ವಿ, ಆ ಕ್ಯಾಚನ್ನು ಹಾಗೇ ಇರಲಿ. ಓಕೆನಾ, ಸೊ ಡೆವಲಪ್ಮೆಂಟ್ ಪರ್ಪಸ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನಮಗೆ. ಓಕೆನಾ, ಅದೇ ರೀತಿ ಸರ್ವರ್ ಪೋರ್ಟು ಡಿಫಾಲ್ಟಾಗಿ 8080 ರನ್ ಆಗ್ತಿರುತ್ತೆ, ಅದು ಹಾಗೇ ಇರಲಿ. ಸೊ ಈಗ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ನೀವು, ಟಾಮ್ ಕ್ಯಾಟ್ ಸ್ಟಾರ್ಟೆಡ್ ಆನ್ ಪೋರ್ಟ್ 8080 ಪೋರ್ಟಲ್ಲಿ ಟಾಮ್ ಕ್ಯಾಟ್ ಸ್ಟಾರ್ಟ್ ಆಗಿದೆ. ಈಗ ಕ್ವಿಕ್ಕಾಗಿ ಬ್ರೌಸರಿಗೆ ಹೋಗ್ಬಿಟ್ಟು ನ್ಯೂ ಟ್ಯಾಬ್ ಓಪನ್ ಮಾಡಿ ಲೋಕಲ್ ಹೋಸ್ಟ್ 8080 ಎಂಟರ್ ಮಾಡ್ತೀನಿ. ನೋಡ್ಬೋದು ನನಗೆ ಭೂಷಣ್ ಅಂತ ಡಿಸ್ಪ್ಲೇ ಆಗಿದೆ. ಹೌದಾ, ಸೊ ನಾವು ಜಾವಾ ಲೇಯರಿಂದ ಡೇಟಾನ ಕಳಿಸ್ತಾ ಇದ್ದೀವಿ. ಅದನ್ನು ನಾವು ಥೈಮ್ ಲೀಫ್ ಟೆಂಪ್ಲೇಟಲ್ಲಿ ಡೈನಮಿಕ್ ಆಗಿ ಅದನ್ನು ಗೆಟ್ ಮಾಡ್ತಾ ಇದ್ದೀವಿ. ಓಕೆನಾ, ಯೂಸಿಂಗ್ ಆ ನೇಮ್ ಸ್ಪೇಸ್ನ ಆ್ಯಡ್ ಮಾಡಿದ್ವಿ. ಯೂಸಿಂಗ್ ಆ ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡಿ, ಟೆಕ್ಸ್ಟ್ ಅನ್ನೋ ಆಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವು ಆಕ್ಸೆಸ್ ಮಾಡ್ತಾ ಇದ್ದೀವಿ. ಓಕೆನಾ, ಸೊ ನಾನು ಇದನ್ನು ಜಸ್ಟ್ ಇನ್ಸ್ಪೆಕ್ಟ್ ಮಾಡ್ತೀನಿ. ನೀವು ಯಾವುದಾದ್ರೂ ಬ್ರೌಸರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ ಅಂತ ಕೊಡಿ. ಇಲ್ಲಿ ಡೆವಲಪರ್ ಟೂಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಎಲ್ಲಿಗೆ ಹೋಗೋಣ ಅಂತಂದರೆ ಇನ್ಸ್ಪೆಕ್ಟರಿಗೆ ಹೋಗೋಣ. ಸೊ ಇಲ್ಲೇನು ಮಾಡಿ ಅಂತಂದರೆ ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಆ ಎಲಿಮೆಂಟ್ ಮೇಲೆ ಹೋವರ್ ಮಾಡಿ. ನೋಡಿ, ನಮಗಿಲ್ಲಿ ಥೈಮ್ ಲೀಫ್ ಟೆಂಪ್ಲೇಟ್ ಯಾವುದೂ ಕಾಣಿಸ್ತಿಲ್ಲ, ಅಂದರೆ ಆ ಥೈಮ್ ಲೀಫ್ನ ಟ್ಯಾಗ್ಸ್ಗಳು ಕಾಣ್ತಾ ಇಲ್ಲ. ಸೊ ಫೈನಲ್ ಆಗಿ ಬ್ರೌಸರಿಗೆ ರೆಂಡರ್ ಮಾಡಬೇಕಾದ್ರೆ ಅದೆಲ್ಲದನ್ನು ಒಂದು ಸ್ಟ್ಯಾಟಿಕ್ ಕಂಟೆಂಟಾಗಿ ಕನ್ವರ್ಟ್ ಮಾಡಿ ನಮಗೆ ಬ್ರೌಸರಿಗೆ ರೆಂಡರ್ ಮಾಡುತ್ತೆ. ಓಕೆನಾ, ಆ ಥೈಮ್ ಲೀಫ್ ಟೆಂಪ್ಲೇಟು ಡೇಟಾನೆಲ್ಲ ಫೆಚ್ ಮಾಡುತ್ತೆ ಮಾಡೆಲ್ ಆಬ್ಜೆಕ್ಟಿಂದ, ಅದನ್ನು ಸ್ಟ್ಯಾಟಿಕ್ ಕಂಟೆಂಟಾಗಿ ಡಿಸ್ಪ್ಲೇ ಮಾಡಿ ನಮಗಿಲ್ಲಿ HTML ಕಂಟೆಂಟ್ ಡಿಸ್ಪ್ಲೇ ಆಗಬೇಕಾದ್ರೆ ಯಾವುದೇ ಥರ ಥೈಮ್ ಲೀಫ್ ಟ್ಯಾಗ್ಸ್ಗಳು ಇರಲ್ಲ. ನಾರ್ಮಲ್ HTML ಕಂಟೆಂಟ್ ಮಾತ್ರ, ಟ್ಯಾಗ್ಸ್ಗಳು ಮಾತ್ರ ಇರುತ್ತೆ. ಓಕೆನಾ, ಸೊ ಇದು ಒನ್ ವೇ. ಬಟ್ ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದರೆ ಡೈರೆಕ್ಟಾಗಿ ಜಸ್ಟ್ ನೇಮ್ನ ಮಾತ್ರ ಡಿಸ್ಪ್ಲೇ ಮಾಡಿದ್ದೀನಿ. ಬಟ್ ನನಗೆ ಪ್ರಿಂಟ್ ಮಾಡಬೇಕಾಗಿರೋದು ಹಲೋ ಭೂಷಣ್ ಅಂತ ಪ್ರಿಂಟ್ ಮಾಡಬೇಕಾಗಿತ್ತು. ಸೊ ಆ ಥರ ಮಾಡಬೇಕಂದ್ರೆ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ನಾನು ಹಲೋ ಅಂತ ಈ ಥರ ಕೊಡಲಿಕ್ಕಾಗಲ್ಲ. ಈ ಥರ ಕೊಟ್ಟೆ ಅಂತಂದರೆ ಲೆಟ್ಸ್ ಸೇ ಸಪೋಸ್ ನಾನೀಗ ಸೇವ್ ಮಾಡ್ತೀನಿ. ಓಕೆನಾ, ವಾಪಸ್ ಬ್ರೌಸರಿಗೆ ಹೋಗೋಣ. ನಾನು ರೀಲೋಡ್ ಮಾಡಿದೆ ಅಂತಂದರೆ ನನಗೇನು ಚೇಂಜಸ್ ಆಗಲ್ಲ. ಸೊ ನಾನೇನು ಮಾಡಬೇಕು ಅಂತಂದರೆ ಇಲ್ಲೇ ಹಲೋ ಅಂತ ಕನ್ಕ್ಯಾಟಿನೇಟ್ ಮಾಡಬೇಕು. ಸೊ ಜಾವಾದಲ್ಲಿ ಗೊತ್ತಿದೆ ನಿಮಗೆ, ಪ್ಲಸ್ ಆಪರೇಟರ್ನ ಯೂಸ್ ಮಾಡಿ ಕನ್ಕ್ಯಾಟಿನೇಟ್ ಯೂಸ್ ಮಾಡ್ತೀವಿ. ಹೌದಾ, ಬಟ್ ಯಾವ ರೀತಿ ಕನ್ಕ್ಯಾಟಿನೇಟ್ ಮಾಡೋದು, ನಾವೇನು ಮಾಡ್ತೀವಿ, ಸಿಂಗಲ್ ಕೋಟ್ಸ್ನ ಯೂಸ್ ಮಾಡ್ತೀವಿ. ಆ ಡಬಲ್ ಕೋಟ್ಸ್ ಒಳಗಡೆಗೆ ಸಿಂಗಲ್ ಕೋಟ್ಸ್ನ ಯೂಸ್ ಮಾಡಿ ಸ್ಟ್ಯಾಟಿಕ್ ಕಂಟೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ಹಲೋ ಅನ್ನೋದಿಲ್ಲಿ ಸ್ಟ್ಯಾಟಿಕ್ ಕಂಟೆಂಟ್. ಹೌದಾ, ಸೊ ಹಲೋ ಅಂತ ನಾನು ಸ್ಟ್ಯಾಟಿಕ್ ಕಂಟೆಂಟ್ ಆ್ಯಡ್ ಮಾಡಿ ಜೊತೆಗೆ ಪ್ಲಸ್ ಸೈನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಈಗೇನು ಮಾಡ್ತಿದ್ದೀನಿ, ಆ ಒಂದು ಡೈನಮಿಕ್ ಕಂಟೆಂಟ್ನ ಕನ್ಕ್ಯಾಟಿನೇಟ್ ಮಾಡ್ತಿದ್ದೀನಿ. ಓಕೆನಾ, ಈಗೇನು ಮಾಡ್ತೀನಿ, ಸೇವ್ ಮಾಡ್ತೀನಿ. ಸೊ ಇಟ್ ವಿಲ್ ಟೇಕ್ 2-3 ಸೆಕೆಂಡ್ಸ್ ಟು ಬಿಲ್ಡ್. ಹೌದಾ, ಈಗ ವಾಪಸ್ ಬ್ರೌಸರಿಗೆ ಹೋಗಿ ರೀಲೋಡ್ ಮಾಡಿ. ಓಕೆ, ನೋಡ್ಬೋದು ಹಲೋ ಭೂಷಣ್ ಅಂತ ನಾನು ಹೇಳಿದ್ನಲ್ಲ, ಒಂದು 2-3 ಸೆಕೆಂಡ್ಸ್ ಡಿಲೇ ಆಗುತ್ತೆ, ಯಾಕಂದರೆ ಬಿಲ್ಡ್ ಆಗಬೇಕದು. ಓಕೆನಾ, ಸೊ ನೋಡಿ ನಮಗೀಗ ಹಲೋ ಅಂತ ಪ್ರಿಂಟ್ ಆಗಿದೆ. ಓಕೆನಾ, ಈ ರೀತಿ ನಾವು ಸ್ಟ್ಯಾಟಿಕ್ ಕಂಟೆಂಟ್ನ ಡೈನಮಿಕ್ ಕಂಟೆಂಟ್ ಜೊತೆಗೆ ಕನ್ಕ್ಯಾಟಿನೇಟ್ ಮಾಡ್ಬೋದು. ಓಕೆನಾ, ನಾವಿಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಟ್ಯಾಗ್ಸ್ ಮಧ್ಯದಲ್ಲಿ ಏನೂ ಬರೆಯೋಕ್ಕಾಗಲ್ಲ. ಬರೆದ್ವಿ ಅಂತಂದರೆ ನಮಗೆ ಡೈನಮಿಕ್ಕು ಮತ್ತು ಸ್ಟ್ಯಾಟಿಕ್ ಕಂಟೆಂಟ್ನ ಕಂಬೈನ್ ಮಾಡಲಿಕ್ಕಾಗಲ್ಲ. ಈ ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿಕೊಂಡು ನಾವು ಅಚೀವ್ ಮಾಡ್ತೀವಿ ಅದನ್ನು. ಸಪೋಸ್ ಇಲ್ಲಿ ಹಲೋ ಭೂಷಣ್ ಅಂತಿದೆ, ನಾನಿಲ್ಲಿ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಪ್ಪ ಕಂಟೆಂಟ್. ಲೆಟ್ಸ್ ಸೇ ಸಪೋಸ್ ಹ್ಯಾವ್ ಅ ನೈಸ್ ಡೇ ಅಂತ ಅಂದರೆ ಎಗೇನ್ ನಾನೇನು ಮಾಡಬೇಕು, ಫಸ್ಟು ಇಲ್ಲಿ ಪ್ಲಸ್ ಯೂಸ್ ಮಾಡಿ ಸ್ಟ್ಯಾಟಿಕ್ ಕಂಟೆಂಟಿಗೆ ಸಿಂಗಲ್ ಕೋಟ್ಸ್ನ ಆ್ಯಡ್ ಮಾಡಬೇಕು. ಈಗೇನು ಮಾಡ್ತೀನಿ, ಹ್ಯಾವ್ ಅ ನೈಸ್ ಡೇ. ಓಕೆ, ಸೊ ಅದಾದಮೇಲೆ ಸೇವ್ ಮಾಡೋಣ. ಓಕೆ, ಸೇವ್ ಮಾಡ್ತಿದ್ದೀನಿ. ವಾಪಸ್ ಬ್ರೌಸರಿಗೆ ಹೋಗೋಣ, ಜಸ್ಟ್ ರೀಲೋಡ್ ಮಾಡ್ತೀನಿ. ಒಂದು 2-3 ಟೈಮ್ ರೀಲೋಡ್ ಮಾಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಹಲೋ ಭೂಷಣ್ ಹ್ಯಾವ್ ಅ ನೈಸ್ ಡೇ. ಸೊ ಈ ರೀತಿ ನಾವು ಡೈನಮಿಕ್ ಕಂಟೆಂಟ್ನ ಸ್ಟ್ಯಾಟಿಕ್ ಕಂಟೆಂಟ್ ಜೊತೆಗೆ ಕಂಬೈನ್ ಮಾಡ್ಬೋದು. ಅದೇ ರೀತಿ ಟೈಮ್ ಲೀಫಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಟೆಕ್ಸ್ಟ್ ಅನ್ನೋ ಒಂದು ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಅದು TH ಜೊತೆಗೆ ಪ್ರಿಪೆಂಡ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ನಾವಿಲ್ಲಿ ನೇಮ್ ಸ್ಪೇಸ್ನ ಯೂಸ್ ಮಾಡಬೇಕಾದ್ರೆ ನಾವಿಲ್ಲಿ ಸ್ಪೆಸಿಫೈ ಮಾಡಿದ್ವಿ TH ಇರಲಿ ಅಂತೇಳಿ. ಓಕೆನಾ, ಸೊ ಅದಕ್ಕೋಸ್ಕರ ಇದೇ ಒಂದು
ಕೀವರ್ಡ್ನ ಯೂಸ್ ಮಾಡಿ ನಾವು ಟೆಕ್ಸ್ಟ್ ಅನ್ನೋ ಆಟ್ರಿಬ್ಯೂಟ್ನ ಆಕ್ಸೆಸ್ ಮಾಡ್ತಿದ್ವಿ. ಸೊ ಬ್ರೌಸರಿಗೆ ಗೊತ್ತಾಗುತ್ತೆ, ಓಕೆ ಅಂದರೆ ಟೈಮ್ಲೀಫ್ ಟೆಂಪ್ಲೇಟ್ ಇಂಜಿನಿಗೆ ಈಸಿಯಾಗಿ ಗೊತ್ತಾಗುತ್ತೆ, ಓಕೆ ನಾವು ಅದನ್ನು ಟೆಕ್ಸ್ಟ್ ಅನ್ನೋದನ್ನು ಡೈನಮಿಕ್ ಕಂಟೆಂಟ್ ಆಕ್ಸೆಸ್ ಮಾಡ್ತಿದ್ವಿ, ಮಾಡೆಲಿಂದ ರಿಟ್ರೀವ್ ಮಾಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಈ ಒಂದು ಟೆಕ್ಸ್ಟ್ ಅನ್ನೋ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ವಾಪಸ್ ನಾನೀಗ ಬ್ರೌಸರಿಗೆ ಹೋಗ್ತೀನಿ, ಇಲ್ಲಿ ಇನ್ಸ್ಪೆಕ್ಟ್ ಮಾಡ್ತೀನಿ. ಇನ್ಸ್ಪೆಕ್ಟಲ್ಲಿ ನಿಮಗೆ ಒಂದು ನೆಟ್ವರ್ಕ್ ಟ್ಯಾಬ್ ಇದೆ, ಓಕೆನಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ಯಾಬ್ ಇದು, ಓಕೆನಾ. ನಾವು ಯಾವುದೇ ಒಂದು ರಿಕ್ವೆಸ್ಟ್ನ ನಾವು ಟ್ರಿಗರ್ ಮಾಡ್ತೀವಲ್ಲ ಬ್ರೌಸರಿಂದ, ಆ ಎಲ್ಲ ರಿಕ್ವೆಸ್ಟ್ ಇನ್ಫಾರ್ಮೇಷನ್ ನಮಗಿಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಈಗ ಲೋಕಲ್ ಹೋಸ್ಟ್ 8080ಗೆ ಮತ್ತೆ ಇನ್ನೊಂದು ಸಲ ರಿಕ್ವೆಸ್ಟ್ನ ಸೆಂಡ್ ಮಾಡ್ತೀನಿ. ನೋಡ್ಬೋದು ನನಗಿಲ್ಲಿ ಇದು ಬಿಡಿ ಫೇವ್ ಐಕಾನ್ ಅಂತ ಏನಿದೆಯಲ್ಲ ಅದು 404 ಬಂದಿದೆ, ದಟ್ಸ್ ಫೈನ್. ಬಟ್ ನಮಗಿಲ್ಲಿ 200 ಸ್ಟೇಟಸ್ ಬಂದಿದೆಯಲ್ಲ, ಇಲ್ಲಿ ನೋಡ್ಬೋದು ನೀವು ಸ್ಲ್ಯಾಶ್ ಫೈಲ್ ಅಂತಿದೆ, ಅಂದರೆ ಈ ಒಂದು URIಗೆ ನಾವು ರಿಕ್ವೆಸ್ಟ್ನ ಟ್ರಿಗರ್ ಮಾಡಿದ್ದೀವಿ, ಓಕೆನಾ. ಅದೇ ರೀತಿ ಸ್ಲ್ಯಾಶ್ ಹೋಮಿಗಾಗಿರ್ಬೋದು, ಸ್ಲ್ಯಾಶ್ ಹೋಮ್, ಓಕೆನಾ. ಸ್ಲ್ಯಾಶ್ ಹೋಮ್ ಅಂತಿದೆ, ಹೌದಾ. ದಿಸ್ ಇಸ್ ದ ಫೈಲ್, ಅಂದರೆ ಆ ಒಂದು ರಿಸೋರ್ಸ್ ಪಾತಿಗೆ ನಾವು ರಿಕ್ವೆಸ್ಟ್ನ ಟ್ರಿಗರ್ ಮಾಡಿದ್ದೀವಿ. ಟ್ರಿಗರ್ ಮಾಡಿದಾಗ ಡೊಮೈನ್ ನೇಮ್ ಏನಿದೆ ಲೋಕಲ್ ಹೋಸ್ಟ್ 8080. ಸೊ ದಿಸ್ ಇಸ್ ದ ಡೊಮೈನ್ ನೇಮ್. ಅದೇ ಥರನೇ ಮೆಥಡ್ ಯಾವುದು, ಗೆಟ್ ಮೆಥಡ್. ನಾನು ಹೇಳಿದ್ನಲ್ಲ, ಬ್ರೌಸರಿಂದ ನಾವು ಯಾವುದೇ ಒಂದು ರಿಕ್ವೆಸ್ಟ್ನ ಟ್ರಿಗರ್ ಮಾಡಿದ್ರೂ ಅದು ಗೆಟ್ ಮೆಥಡ್ ಆಗಿರುತ್ತೆ, HTTP ಗೆಟ್ ಮೆಥಡ್ ಆಗಿರುತ್ತೆ, ಅನ್ಲೆಸ್ ವಿ ಹ್ಯಾವ್ ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈಡ್ ಅ ಡಿಫ್ರೆಂಟ್ ಮೆಥಡ್. ನಾವೇನಾದರೂ ಎಕ್ಸ್ಪ್ಲಿಸಿಟ್ ಆಗಿ ಸ್ಪೆಸಿಫೈ ಮಾಡಿದ್ವಪ್ಪ ಇದು ಗೆಟ್ ಮೆಥಡ್ ಅಲ್ಲ ಪೋಸ್ಟ್ ಮೆಥಡ್ ಅಂದಾಗ ಮಾತ್ರ ಈ ಮೆಥಡ್ ನೇಮ್ ಬೇರೆದಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಯಾವಾಗಲೂ ಗೆಟ್ ಮೆಥಡ್ ಆಗಿರುತ್ತೆ, ಓಕೆನಾ. ಅದೇ ರೀತಿ ಸ್ಟೇಟಸ್ಸು 200, ನಮಗೆ ಸರ್ವರಿಂದ ಸಕ್ಸಸ್ ರೆಸ್ಪಾನ್ಸ್ ಬಂದಿದೆ, ಅಂದರೆ ನಾವು ಮಾಡಿರೋ ರಿಕ್ವೆಸ್ಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ನಮಗೆ 200 ಬಂದಿದೆ. 404 ಡಿಫ್ರೆಂಟ್ HTTP ಸ್ಟೇಟಸ್ ಇದೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಟ್ಯಾಬ್ ಓಪನ್ ಆಗುತ್ತೆ, ಅಲ್ಲಿ ಹೆಡರ್ಸು, ಕುಕೀಸು, ರಿಕ್ವೆಸ್ಟ್, ರೆಸ್ಪಾನ್ಸ್ ಅದೆಲ್ಲ ಇದೆ, ಓಕೆನಾ. ಅದರಲ್ಲಿ ನೀವು ನೋಡ್ಬೋದು ಹೆಡರ್ಸಲ್ಲಿ ಗೆಟ್ ಅಂತ ಇದೆ, ಓಕೆನಾ. ಅಂದರೆ ನಾವು ಮಾಡಿರೋದು ಗೆಟ್ ರಿಕ್ವೆಸ್ಟ್. ಆ ಗೆಟ್ ರಿಕ್ವೆಸ್ಟಲ್ಲಿ ನೀವು ನೋಡ್ಬೋದು ಸ್ಕೀಮಾ ಇದೆ. ಯಾವ ಸ್ಕೀಮಾ ಇದು, HTTP ಸ್ಕೀಮಾ, ಹೋಸ್ಟು ಲೋಕಲ್ ಹೋಸ್ಟ್ 8080, ಫೈಲ್ ನೇಮು ಸ್ಲ್ಯಾಶ್ ಹೋಮ್ ಅಂತಿದೆ. ಅಡ್ರೆಸ್ ನೋಡ್ಬೋದು, ಲೋಕಲ್ ಹೋಸ್ಟ್ ಅಡ್ರೆಸ್ಸು 127.0.0.1 ಲೋಕಲ್ ಹೋಸ್ಟ್ ಕೊಡೋದ್ರ ಬದಲು ನಾವು ಈ ಥರ IP ಅಡ್ರೆಸ್ಸು ಕೊಡ್ಬೋದು. ಸೊ ಪ್ರತಿಯೊಂದು ಡೊಮೈನಿಗೂ ಒಂದು IP ಅಡ್ರೆಸ್ ಜನ್ರೇಟ್ ಆಗಿರುತ್ತೆ, ಹೌದಾ. ಸೊ ಅದೇ ರೀತಿ ಲೋಕಲ್ ಹೋಸ್ಟಿನ IP ಅಡ್ರೆಸ್ಸು 127.0.0.1. ಆಮೇಲೆ ಸ್ಟೇಟಸ್ ನಮಗೆ ಬಂದಿರೋದಿಲ್ಲಿ 200 ಬಂದಿದೆ. ಯಾವ ವರ್ಷನ್ ಯೂಸ್ ಮಾಡ್ತಿದ್ವಿ, HTTP ಇದು 1.1, ಟ್ರಾನ್ಸ್ಫರ್ಡ್ ಬೈಟ್ಸು, ರಿಕ್ವೆಸ್ಟ್ ಪ್ರಿಯಾರಿಟಿ ಇದೆಲ್ಲ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ರೆಸ್ಪಾನ್ಸ್ ಹೆಡರ್ಸು ಮತ್ತು ರಿಕ್ವೆಸ್ಟ್ ಹೆಡರ್ಸ್. ನಾನು ರಿಕ್ವೆಸ್ಟ್ ಕಳಿಸ್ಬೇಕಾದ್ರೆ ನೋಡ್ಬೋದು ಟೆಕ್ಸ್ಟ್ ಆರ್ HTML ಟೈಪ್ ರಿಕ್ವೆಸ್ಟ್ ಹೆಡರ್ಸ್ನ ಕಳಿಸಿದ್ದೆ. ಅದೇ ರೀತಿ ಅಕ್ಸೆಪ್ಟ್ ಎನ್ಕೋಡಿಂಗು, ಅಕ್ಸೆಪ್ಟ್ ಲ್ಯಾಂಗ್ವೇಜು, ಕನೆಕ್ಷನ್ನು, ಹೋಸ್ಟು, ಪ್ರಿಯಾರಿಟಿ, ಆ ಎಲ್ಲ ಇನ್ಫಾರ್ಮೇಷನ್ಸು ಇರುತ್ತೆ. ಯೂಸರ್ ಏಜೆಂಟ್, ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ, ಬ್ರೌಸರು, ಮೊಜಿಲ್ಲಾ, ಫೈರ್ಫಾಕ್ಸು, ಹಾಗೆ ನನ್ನ ಅಪ್ಲಿಕೇಶನ್ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಯಾವುದು, ಮ್ಯಾಕಿಂತೋಶು, ಇಂಟೆಲ್ ಮ್ಯಾಕ್ OS, ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಅದೇ ರೀತಿ ರೆಸ್ಪಾನ್ಸ್ ನನಗೆ ಬಂದಾಗ ರೆಸ್ಪಾನ್ಸಲ್ಲಿ ಏನೇನಿರುತ್ತೆ, ಕನೆಕ್ಷನ್ ಇರುತ್ತೆ, ಕಂಟೆಂಟ್ ಲ್ಯಾಂಗ್ವೇಜ್ ಇರುತ್ತೆ, ಯಾವ ಕಂಟೆಂಟಲ್ಲಿದೆ, ಕಂಟೆಂಟ್ ಟೈಪು ಟೆಕ್ಸ್ಟ್ ಆರ್ HTML, ಇಮೇಜ್ ಇತ್ತು ಅಂತಂದರೆ ಇಮೇಜ್ ಬಂದಿರುತ್ತೆ, ಡೇಟು, ಟ್ರಾನ್ಸ್ಫರ್ ಎನ್ಕೋಡಿಂಗ್, ಆ ಎಲ್ಲ ಇನ್ಫಾರ್ಮೇಷನ್ಸು ಇರುತ್ತೆ. ಅದೇ ರೀತಿ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಟ್ಯಾಬ್ ಕೂಡ ಇದೆ. ಸೊ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲೇನೂ ಇಲ್ಲ, ರಿಕ್ವೆಸ್ಟ್ ನಾವೇನು ಕಳಿಸಿರಲ್ಲ, ಇಲ್ಲೇ ಇದೆ ಅದು. ನಾವೇನಾದರೂ ರಿಕ್ವೆಸ್ಟ್ ಬಾಡಿ ಕಳಿಸಿದ್ವಿ ಅಂತಂದರೆ ಪೋಸ್ಟ್ ಮೆಥಡ್ನ ನಾವೇನಾದರೂ ಯೂಸ್ ಮಾಡಿದಾಗ ರಿಕ್ವೆಸ್ಟ್ ಒಳಗಡೆಗೆ ಒಂದು ಬಾಡಿ ಅಂತ ಇರುತ್ತೆ, ಆ ಬಾಡಿ ಒಳಗಡೆ ನಾವು ಡೇಟಾನ ಕಳಿಸ್ತೀವಿ, ಆ ಡೇಟಾ ಇಲ್ಲಿ ನಮಗೆ ಡಿಸ್ಪ್ಲೇ ಆಗಿರುತ್ತೆ. ಇದು ಗೆಟ್ ಮೆಥಡ್ ಆಗಿರೋದ್ರಿಂದ ಯಾವುದೇ ಥರ ರಿಕ್ವೆಸ್ಟ್ ಬಾಡಿ ಇಲ್ಲ. ಅದೇ ರೀತಿ ರೆಸ್ಪಾನ್ಸ್ ಒಳಗಡೆ ನಮಗೆ ಏನು ಬಂದಿದೆ, HTML ಕಂಟೆಂಟಿನ ರೆಸ್ಪಾನ್ಸ್ ಬಂದಿದೆ, ಅದಿಷ್ಟು ಈ ರೆಸ್ಪಾನ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ನೆಟ್ವರ್ಕ್ ಟ್ಯಾಬು. ನೀವು ಪ್ರೊಡಕ್ಷನ್ ಅಂದರೆ ನೀವು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ಬೇಕಾದ್ರೆ ಈ ನೆಟ್ವರ್ಕ್ ಟ್ಯಾಬ್ನ ಭಾಳ ಯೂಸ್ ಮಾಡ್ತೀರಾ, ಓಕೆನಾ. ಅದೇ ರೀತಿ ಕನ್ಸೋಲಲ್ಲಿ ನಾವು ಏನಾದರೂ ಡಿಸ್ಪ್ಲೇ ಮಾಡಿದ್ರೆ ಕನ್ಸೋಲಲ್ಲಿ ಯೂಸ್ ಮಾಡ್ಬೋದು. ಸೊ ಇದಲ್ಲದೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾವು ಏನು ಡಿಸ್ಕಸ್ ಮಾಡಬೇಕಪ್ಪ ಅಂತಂದರೆ, ಇದನ್ನು ನಾನು ಕ್ಲೋಸ್ ಮಾಡ್ತೀನಿ, ವಾಪಸ್ಸು ಇಂಟೆಲಿಜೆಗೆ ಹೋಗೋಣ. ಇಲ್ಲಿ ನನ್ನ ಹೋಮ್ ಕಂಟ್ರೋಲರ್ ಅಂತ ಕ್ರಿಯೇಟ್ ಮಾಡಿದ್ದೆ, ಓಕೆನಾ. ಈ ಹೋಮ್ ಕಂಟ್ರೋಲರಲ್ಲಿ ನಾನು ರಿಕ್ವೆಸ್ಟ್ ಮ್ಯಾಪಿಂಗ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೆ, ಹೌದಾ. ರಿಕ್ವೆಸ್ಟ್ ಮ್ಯಾಪಿಂಗ್ ಆ್ಯಡ್ ಮಾಡಿದಾಗ ಆ್ಯಕ್ಚುಲಿ ನಾವು ಪ್ರತಿಯೊಂದು ಹ್ಯಾಂಡ್ಲರ್ ಮೆಥಡ್ನ ಆ್ಯಡ್ ಮಾಡಿದಾಗ ಮ್ಯಾಪ್ ಮಾಡಬೇಕಾದ್ರೆ 2 ಆಟ್ರಿಬ್ಯೂಟ್ನ ಪಾಸ್ ಮಾಡ್ತೀವಿ ಈ ರಿಕ್ವೆಸ್ಟ್ ಮ್ಯಾಪಿಂಗಿಗೆ. ಒಂದು ವ್ಯಾಲ್ಯೂ, ಓಕೆನಾ. ವ್ಯಾಲ್ಯೂ ಇಟ್ಸ್ ನಥಿಂಗ್ ಬಟ್ ಯಾವ ಆ URI ಪಾತ್ ಅದು, ಓಕೆನಾ. ಇದು ವ್ಯಾಲ್ಯೂ. ಅದೇ ರೀತಿ ಇನ್ನೊಂದು ಆಟ್ರಿಬ್ಯೂಟ್ನ ಪಾಸ್ ಮಾಡ್ತೀವಿ, ಅದು HTTP ಮೆಥಡ್. ಯಾವುದು HTTP ಮೆಥಡ್ ಅದು ಅಂತ ನಾವು ಸ್ಪೆಸಿಫೈ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ನೋಡ್ಬೋದು ನಮಗೆ ಏನೇನು ಈ ಒಂದು ರಿಕ್ವೆಸ್ಟ್ ಮ್ಯಾಪಿಂಗ್ ಒಳಗೆ ಯಾವುದೆಲ್ಲ ಆಕ್ಸೆಸ್ ಮಾಡ್ಬೋದು ಅಂತಂದರೆ, ಆಟ್ರಿಬ್ಯೂಟ್ನ ಆ್ಯಡ್ ಮಾಡ್ಬೋದು ಅಂತಂದರೆ ಮೆಥಡ್ಡು, ನೇಮು, ಕನ್ಸ್ಯೂಮು, ಪ್ಯಾರಮ್ಸು, ವ್ಯಾಲ್ಯೂನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಮೆಥಡ್ನ ಆ್ಯಡ್ ಮಾಡೋಣ. ಸೊ ಮೆಥಡ್ನ ಆ್ಯಡ್ ಮಾಡಿದಾಗ ಇದು ಯಾವ ಮೆಥಡ್, ಇದು ಗೆಟ್ ಮೆಥಡ್. ನಾವು ಅಲ್ಲಿಂದ ಟ್ರಿಗರ್ ಮಾಡಿರೋದು ಗೆಟ್ ಮೆಥಡ್, ಹೌದಾ. ಸೊ ನಾವು ಸ್ಪೆಸಿಫೈ ಮಾಡಬೇಕು ಯಾವ ಮೆಥಡ್ ಅಂತೇಳಿ. ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ HTTP ಮೆಥಡ್ನ ಯೂಸ್ ಮಾಡ್ತೀವಿ, ಓಕೆನಾ. ರಿಕ್ವೆಸ್ಟ್ ಮೆಥಡ್ನ ಯೂಸ್ ಮಾಡ್ತೀವಿ, ಓಕೆನಾ. ರಿಕ್ವೆಸ್ಟ್ ಮೆಥಡ್ ಇಲ್ಲಿ ನೋಡ್ಬೋದು, ರಿಕ್ವೆಸ್ಟ್ ಮೆಥಡ್ ಅನ್ನೋದು ನಮ್ಮದು, ಓಕೆನಾ. ನಮ್ಮ ಒಳಗಡೆಗೆ ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ, ಓಕೆನಾ. ಡಿಲೀಟು, ಗೆಟ್ಟು, ಹೆಡ್ಡು, ಆಪ್ಷನ್ಸು, ಪ್ಯಾಚು, ಪೋಸ್ಟು, ಪುಟ್ಟು, ಟ್ರೇಸ್,
ಬೈ ಡಿಫಾಲ್ಟಾಗಿ ನೀವೇನೂ ಪ್ರೊವೈಡ್ ಮಾಡಲಿಲ್ಲ ಅಂತಂದರೆ, ಇಲ್ಲಿ ಮೆಥಡ್ನ ಆ್ಯಡ್ ಮಾಡಲಿಲ್ಲ ಅಂತಂದರೆ ರಿಕ್ವೆಸ್ಟ್ ಮ್ಯಾಪಿಂಗಿಗೆ ಬೈ ಡಿಫಾಲ್ಟು ಗೆಟ್ ಮೆಥಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಮ್ಯಾಪಿಂಗ್ ವರ್ಕ್ ಆಯಿತು. ಬಟ್ ನಾವು ಫ್ಯೂಚರ್ ಒಳಗಡೆಗೆ ನಾವು ಪೋಸ್ಟ್ ಮ್ಯಾಪಿಂಗ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅಂದರೆ ಪೋಸ್ಟ್ ಮೆಥಡ್ನ ಯೂಸ್ ಮಾಡ್ತಿರ್ತೀವಿ. ಆವಾಗ ನಾವು ಎಕ್ಸ್ಪ್ಲಿಸಿಟಾಗಿ ಇಲ್ಲಿ ನಾವು ಮೆಥಡ್ನ ಆ್ಯಡ್ ಮಾಡಬೇಕು. ರಿಕ್ವೆಸ್ಟ್ ಮೆಥಡ್ ಡಾಟ್ ಗೆಟ್, ಈಗ ನಾವು ಯೂಸ್ ಮಾಡ್ತಿರೋದು ಗೆಟ್ ಆಗಿರೋದ್ರಿಂದ ಗೆಟ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೇವ್ ಮಾಡೋಣ. ಈಗ ವಾಪಸ್ಸು ಜಾವಾ ಲೇಯರಲ್ಲಿ ನಾನು ಚೇಂಜಸ್ ಮಾಡಿರೋದ್ರಿಂದ ಸ್ಟಾಪ್ ಮಾಡ್ತಾ ಇದ್ದೀನಿ ಸರ್ವರ್ನ. ಆಮೇಲೆ ಏನು ಮಾಡೋಣ ಅಂತಂದರೆ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡ್ತೀನಿ. ವಾಪಸ್ಸು ಬ್ರೌಸರಿಗೆ ಹೋಗೋಣ. ಎಗೇನ್ ನಾನು ಅಪ್ಲಿಕೇಶನ್ ಜಸ್ಟ್ ರೀಲೋಡ್ ಮಾಡ್ತೀನಿ. ನನಗೇನೂ ಚೇಂಜಸ್ ಇಲ್ಲ, ಸೇಮ್ ಅದೇ ಚೇಂಜಸ್ ಬಂತು. ಬಟ್ ನಾವೇನು ಮಾಡಿದ್ವಿ, ಒಂದು ರಿಕ್ವೆಸ್ಟ್ ಮೆಥಡ್ನ ಆ್ಯಡ್ ಮಾಡಿದ್ವಿ, ರಿಕ್ವೆಸ್ಟ್ ಮೆಥಡ್ ಡಾಟ್ ಗೆಟ್. ಓಕೆನಾ, ಸೊ ಇದು ಒನ್ ವೇ. ನಾವು ಪ್ರೀವಿಯಸ್ಲಿ ಎಲ್ಲ ಈ ಒಂದು ರಿಕ್ವೆಸ್ಟ್ ಮ್ಯಾಪಿಂಗ್ ಅನೋಟೇಷನ್ನ ಯೂಸ್ ಮಾಡ್ತಿದ್ವಿ. ಈ ರಿಕ್ವೆಸ್ಟ್ ಮ್ಯಾಪಿಂಗ್ ಅನೋಟೇಷನ್ ಯೂಸ್ ಮಾಡ್ಬೇಕಾದ್ರೆ ನೋಡಿರಿ ನಾವೇನು ಆ್ಯಡ್ ಮಾಡ್ತಿದ್ವಿ, ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ವಿ, ಹಾಗೆಯೇ ಮೆಥಡ್ನ ಆ್ಯಡ್ ಮಾಡ್ತಿದ್ವಿ. ಓಕೆನಾ, ನೀವು ಮೆಥಡ್ ಆ್ಯಡ್ ಮಾಡಲಿಲ್ಲ ಅಂತಂದರೆ, ಈ ಮೆಥಡ್ನ ಆ್ಯಡ್ ಮಾಡಲಿಲ್ಲ ಅಂತಂದರೆ ಬೈ ಡಿಫಾಲ್ಟ್ ಆಗೋದು ಗೆಟ್ ಮೆಥಡ್ ಅಂತಲೇ ಕನ್ಸಿಡರ್ ಮಾಡುತ್ತೆ. ಓಕೆನಾ, ಅನ್ಲೆಸ್ ವಿ ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈ ದಿ ಡಿಫರೆಂಟ್ ಮೆಥಡ್ಸ್. ನಾವು ಸ್ಪೆಸಿಫೈ ಮಾಡಿದ್ವಿ ಅಂತಂದರೆ ಬೇರೆ ಮೆಥಡ್ಸ್ನ, ದೆನ್ ಇಟ್ಸ್ ಫೈನ್. ಅದರ್ವೈಸ್ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ HTTP ಗೆಟ್ ಮೆಥಡ್ ಇರುತ್ತೆ. ಓಕೆನಾ, ಅದಾದಮೇಲೆ ಲೆಟ್ಸ್ ಸೇ ಸಪೋಸ್ ನಾವೀಗ ಇದು ನಾನು ಹೇಳ್ದಂಗೆ ಬೈ ಡಿಫಾಲ್ಟ್ ಗೆಟ್ ಮೆಥಡ್ ಇರುತ್ತೆ. ಸೊ ಇದನ್ನು ಆ್ಯಡ್ ಮಾಡಲಿಲ್ಲ ಅಂತಂದರೆ, ನೀವು ಬರೀ ಒಂದೇ ಒಂದು URI ಪಾತ್ನ ನೀವು ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಈ ವ್ಯಾಲ್ಯೂ ಅನ್ನೋದು ಆಪ್ಷನಲ್. ಈ ವ್ಯಾಲ್ಯೂನ ನೀವು ಕೊಡದೇ ಇದ್ರೂ ನಡೆಯುತ್ತೆ. ಸೊ ನಾವು ಪ್ರೀವಿಯಸ್ಲಿ ಆ್ಯಡ್ ಮಾಡಿದ್ವಲ್ಲ, ನಾವು ವ್ಯಾಲ್ಯೂ ಆ್ಯಡ್ ಮಾಡಿರಲಿಲ್ಲ, ಸ್ಟಿಲ್ ಇದು ವರ್ಕ್ ಆಗ್ತಾಯಿತ್ತು. ಓಕೆನಾ, ಬಟ್ ನೀವು ಯಾವಾಗ ಮೆಥಡ್ನೂ ಆ್ಯಡ್ ಮಾಡ್ತಿದ್ದೀರಾ ಅಂತಂದಾಗ ಕಂಪಲ್ಸರಿ ವಿ ಹ್ಯಾವ್ ಟು ಆ್ಯಡ್ ದಿ ವ್ಯಾಲ್ಯೂ, ಹಾಗೆಯೇ ಮೆಥಡ್ ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ, ವಿಚ್ ಈಸ್ ರಿಕ್ವೆಸ್ಟ್ ಮೆಥಡ್ ಡಾಟ್ ಗೆಟ್. ಇನ್ನೊಂದು ಶಾರ್ಟ್ ಫಾರ್ಮ್ ಇದೆ. ಈ ರಿಕ್ವೆಸ್ಟ್ ಮ್ಯಾಪಿಂಗು ಯೂಸ್ ಮಾಡಿ ವ್ಯಾಲ್ಯೂ ಹಾಗೆಯೇ ಮೆಥಡ್ಡು ಇದನ್ನೆಲ್ಲ ಆ್ಯಡ್ ಮಾಡೋದ್ರ ಬದಲು ನಾವೇನು ಮಾಡ್ಬೋದಪ್ಪ ಅಂತಂದರೆ ಶಾರ್ಟ್ ಆ್ಯಂಡ್ ಅನೋಟೇಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿ. ಸೊ ಅದನ್ನು ನಾವು ಯೂಸ್ ಮಾಡ್ಬೋದು. ಸಿನ್ಸ್ ಇದು ಗೆಟ್ ಮೆಥಡ್ ಆಗಿರೋದ್ರಿಂದ ನಾವೇನು ಮಾಡೋಣ, @ಗೆಟ್ ಮ್ಯಾಪಿಂಗ್ ಅನೋಟೇಷನ್ನ ಯೂಸ್ ಮಾಡೋಣ. ಅದೇ ರೀತಿ ಪೋಸ್ಟ್ ಮೆಥಡ್ ಆಗಿದ್ದರೆ ಪೋಸ್ಟ್ ಮ್ಯಾಪಿಂಗ್ ಅಂತ ಒಂದು ಅನೋಟೇಷನ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಇಲ್ಲಿ ಪೋಸ್ಟ್ ಮ್ಯಾಪಿಂಗ್, ಹೌದಾ. ಸೊ ಈ ಒಂದು ಶಾರ್ಟ್ ಆ್ಯಂಡ್ ಸಿಂಟ್ಯಾಕ್ಸ್ಗಳನ್ನ ನಾವು ಅನೋಟೇಷನ್ಸ್ನ ಯೂಸ್ ಮಾಡ್ಬೋದು. ಓಕೆ, ಗೆಟ್ ಮ್ಯಾಪಿಂಗ್ ಆ್ಯಕ್ಚುಲಿ ಗೆಟ್ ಮ್ಯಾಪಿಂಗು ಇಂಟರ್ನಲ್ಲಿ ರಿಕ್ವೆಸ್ಟ್ ಮ್ಯಾಪಿಂಗ್ನೇ ಯೂಸ್ ಮಾಡ್ತಿದೆ. ಇದು ಇಂಟರ್ಫೇಸೇ ನೋಡ್ಬೋದು ನೀವು ಇಲ್ಲಿ. ಇಟ್ ಈಸ್ ಯೂಸಿಂಗ್ ದಿ ರಿಕ್ವೆಸ್ಟ್ ಮ್ಯಾಪಿಂಗ್ ಅನೋಟೇಷನ್ ಆ್ಯಂಡ್ ಮೆಥಡ್ ವಿಲ್ ಬಿ ರಿಕ್ವೆಸ್ಟ್ ಮೆಥಡ್ ಡಾಟ್ ಗೆಟ್ ಇದೆ, ಹೌದಾ. ಸೊ ಇದನ್ನು ಇಷ್ಟನ್ನು ಯೂಸ್ ಮಾಡೋದ್ರ ಬದಲು ನಾವೇನು ಮಾಡ್ಬೋದು, ಜಸ್ಟ್ ಗೆಟ್ ಮ್ಯಾಪಿಂಗ್ ಅನೋಟೇಷನ್ನ ಯೂಸ್ ಮಾಡ್ಬೋದು. ಈ ಗೆಟ್ ಮ್ಯಾಪಿಂಗ್ ಅನೋಟೇಷನ್ ಕೂಡ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ವ್ಯಾಲ್ಯೂ ಅದೆಲ್ಲ ತಗೊಳುತ್ತೆ. ನಾವು ಜಸ್ಟ್ ಏನು ಮಾಡೋಣ, ಸಿನ್ಸ್ ಬರೀ ಒಂದೇ ಒಂದು ಆಟ್ರಿಬ್ಯೂಟ್ ಆ್ಯಡ್ ಮಾಡ್ತಿರೋದ್ರಿಂದ, ವ್ಯಾಲ್ಯೂ ಅಷ್ಟೇ ಪಾಸ್ ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ನಾವು ಇಲ್ಲೇ ಕೊಡ್ಬೋದು, ಹೋಮ್ ಆರ್ ಸ್ಲ್ಯಾಶ್ ಅಂತ ಕೊಡ್ಬೋದು. ಮಲ್ಟಿಪಲ್ URI ಇತ್ತು ಅಂತಂದರೆ ಯು ಹ್ಯಾವ್ ಟು ಯೂಸ್ ದಿ ಕರ್ಲಿ ಬ್ರೇಸಿಸ್. ಇಲ್ಲಿ ಕೂಡ ಕರ್ಲಿ ಬ್ರೇಸಿಸ್ ಯೂಸ್ ಮಾಡ್ತೀವಿ. ಸ್ಲ್ಯಾಶ್ ಹೋಮ್ ಡಬಲ್ ಕೋಟ್ಸ್ ಆರ್ ಸ್ಲ್ಯಾಶ್. ಓಕೆ, ಈಗ ಸೇವ್ ಮಾಡೋಣ. ನಾನು ಮತ್ತೆ ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಬ್ರೌಸರಿಗೆ ಹೋಗೋಣ. ಜಸ್ಟ್ ರಿಲೋಡ್ ಮಾಡಿ, ನನಗೆ ಸೇಮ್ ಔಟ್ಪುಟ್ ಇದೆ. ಓಕೆ, ನಾನು ಜಸ್ಟ್ ಟ್ರೈಔಟ್ ಮಾಡಲಿಕ್ಕೆ ನಾನೇನು ಮಾಡ್ತೀನಿ, ಹಲೋ ಬದಲಿ ಹಾಯ್ ಅಂತ ಚೇಂಜ್ ಮಾಡ್ತೀನಿ. ಜಸ್ಟ್ ಸೇವ್ ಮಾಡ್ತೀನಿ. ಇಟ್ ವಿಲ್ ಟೇಕ್ 2-3 ಸೆಕೆಂಡ್ಸ್ ಟು ಬಿಲ್ಡ್. ಅದಾ ಬಿಲ್ಡ್ ಆದ ತಕ್ಷಣ ವಾಪಸ್ ಮೊಸಿಲಾಗೆ ಹೋಗ್ಬಿಟ್ಟು ರೀಲೋಡ್ ಮಾಡೋಣ. ಸಿ ಹಾಯ್ ಭೂಷಣ್, ಹ್ಯಾವ್ ಅ ನೈಸ್ ಡೇ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಏನು ಕಲ್ತೀವಿ, ಡೈನಮಿಕ್ ಕಂಟೆಂಟ್ನ ಯಾವ ರೀತಿ ನಾವು ಟೈಮ್ ಲೀಫ್ ಟೆಂಪ್ಲೇಟಲ್ಲಿ ಡಿಸ್ಪ್ಲೇ ಮಾಡ್ಬೋದು ಯೂಸಿಂಗ್ ಟೆಕ್ಸ್ಟ್ ಆಟ್ರಿಬ್ಯೂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಯಾವ ರೀತಿ ಸ್ಕೀಮಾ ಆ್ಯಡ್ ಮಾಡ್ತೀವಿ, ನೇಮ್ ಸ್ಪೇಸ್ ಅಂತ ಕರಿತೀವಿ ಅದನ್ನು. ಯಾವ ರೀತಿ NS ಅಂತಿದೆ, ಹೌದಾ. ಸೊ ಇಟ್ ಈಸ್ ಎ ನೇಮ್ ಸ್ಪೇಸ್, XML ನೇಮ್ ಸ್ಪೇಸ್. ಇದನ್ನು ಯಾವ ರೀತಿ ಆ್ಯಡ್ ಮಾಡೋದು ಟೈಮ್ ಲೀಫಿಗೆ ಅಂತ ಕಲ್ತ್ವಿ. ಡಾಕ್ಯುಮೆಂಟೇಷನ್, ಮೇನಾಗಿ ಡಾಕ್ಯುಮೆಂಟೇಷನ್ ಯಾವ ರೀತಿ ಫೈಂಡ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ವಿ. ಓಕೆನಾ, ಅದಾದಮೇಲೆ ಗೆಟ್ ಮ್ಯಾಪಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರಿಕ್ವೆಸ್ಟ್ ಮ್ಯಾಪಿಂಗ್ ಯೂಸ್ ಮಾಡೋದ್ರ ಬದಲು ನಾವು ಗೆಟ್ ಮ್ಯಾಪಿಂಗ್ನ ಯೂಸ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಮಾಡೆಲ್ ಆಬ್ಜೆಕ್ಟ್ನ ಯೂಸ್ ಮಾಡಿ ಯಾವ ರೀತಿ ಡೇಟಾನ ಪಾಸ್ ಮಾಡ್ಬೋದು ಟೈಮ್ ಲೀಫ್ ಟೆಂಪ್ಲೇಟಿಗೆ, ಅದನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ. ಫೈನಲ್ ಆಗಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಬ್ರೌಸರಲ್ಲಿ ಯಾವ ರೀತಿ ನೀವು ನೆಟ್ವರ್ಕ್ ಟ್ಯಾಬ್ನ ಯೂಸ್ ಮಾಡ್ಬೋದು, ಯಾವ ರೀತಿ ಒಂದು HTTP ರಿಕ್ವೆಸ್ಟ್ ಕಳಿಸಿದಾಗ ಯಾವುದೆಲ್ಲ ಇನ್ಫಾರ್ಮೇಷನ್ ಅವೈಲೇಬಲ್ ಇರುತ್ತೆ ಬ್ರೌಸರಲ್ಲಿ, ಅದನ್ನೆಲ್ಲ ಕೂಡ ಚೆಕ್ ಮಾಡಿದ್ವಿ. ಮೇನ್ ಇಂಪಾರ್ಟೆಂಟಾಗಿ ಏನು ಮಾಡಿರಿ ಅಂತಂದರೆ, ಟೈಮ್ ಲೀಫ್ ಡಾಕ್ಯುಮೆಂಟೇಷನ್ ಓಪನ್ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ. ಓಕೆನಾ, ಯೂಸಿಂಗ್ ಟೆಕ್ಸ್ಟ್ ಅಂತಿದೆಯಲ್ಲ, ಇದನ್ನು ಒಂದ್ಸಲ ಓದ್ರಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಏನು ಬರೆದಿದ್ದಾರೆ ಅವರು ಡಾಕ್ಯುಮೆಂಟೇಷನಲ್ಲಿ. ನೀವು ಹೆಂಗೆ ಕಲಿಬೇಕಪ್ಪ ಅಂತಂದರೆ ಡಾಕ್ಯುಮೆಂಟೇಷನ್ ಓದೇ ಕಲಿಬೇಕು ನಾವು ಡೆವಲಪರ್ಸ್ಗಳು. ಓಕೆನಾ, ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದನ್ನೆಲ್ಲ ಓದ್ರಿ. ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಕಾಮೆಂಟ್ಸಲ್ಲಿ ಕೇಳಿರಿ, ನಾನು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ.